ರಾಜ್ಯದಲ್ಲಿ ಪ್ರಕೃತಿ ವೈಪರೀತ್ಯ ಜನರಿಗೆ ಭಾರಿ ಆತಂಕವನ್ನ ತಂದೊಡ್ಡಿದೆ. ಒಂದು ತಿಂಗಳಾದರೂ ಕೂಡ ನೆಟ್ಟಿಗೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಹಲವು ಜಿಲ್ಲೆಗಳಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಮಳೆ 3ರನ್ನ ಬಲಿ ಪಡೆದಿದೆ. ಆದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನದಿಗಳು ಖಾಲಿಯಾಗಿದ್ದು ಬರದ ಛಾಯೆ ಆವರಿಸಿದೆ. ಕರಾವಳಿಯಲ್ಲಿ ಭಾರೀ ಮಳೆ ಭೀತಿ, ಇಂದು ರೆಡ್ ಅಲರ್ಟ್. ದಕ್ಷಿಣ ಕನ್ನಡದಲ್ಲಿ ಮರಣ ಮಳೆ, ಶಾಲಾ ಕಾಲೇಜಿಗೆ ಕಡ್ಡಾಯ ರಜೆ. ಕರ್ನಾಟಕದಲ್ಲಿ ಪ್ರಕೃತಿ ವೈಪರೀತ್ಯ ಭಾರೀ ಆತಂಕಕ್ಕೆ ದೂಡಿದೆ. ಮುಂಗಾರು ಆರಂಭವಾಗಿ 1 ತಿಂಗಳು ಕಳೆದ ಮೇಲೆ ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮಂಗಳೂರಿನಲ್ಲಿ ಭೂಮಿ ಕುಸಿತ ಇಡೀ ಕರಾವಳಿಗೆ ಸಂದೇಶ. ಸೂಕ್ಷ್ಮ ಪ್ರದೇಶದಿಂದ ದೂರ ಹೋಗಿ ಎಂದ ಸಚಿವ ಖಾದರ್. ಮಂಗಳೂರಿನಲ್ಲಿ ಮನೆ ಗೋಡೆ ಕುಸಿತ, ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಯುಟಿ ಖಾದರ್ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ರು. ಈ ವೇಳೆ ಮಾತನಾಡಿದ ಖಾದರ್, ಮಂಗಳೂರಿನಲ್ಲಿ ಭೂಮಿ ಕುಸಿದಿರೋದು ಇಡೀ ಕರಾವಳಿಗೆ ಸಂದೇಶ. ಜನ ಸ್ವಯಂ ಪ್ರೇರಿತವಾಗಿ ಸೂಕ್ಷ್ಮ ಪ್ರದೇಶದಿಂದ ದೂರ ಹೋಗಬೇಕು ಅಂದ್ರು. ಪ್ರಕೃತಿ ವಿಕೋಪ ಅದು ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರೇ ಬಹುಶಃ ಅದರ ಕೆಲಸ ಆಗಬೇಕು ಅಂತ, ಎಲ್ಲಿ ಕೂಡ ಆಗಬಾರ್ದು ನಮ್ಮೆಲ್ಲ ಪ್ರಾರ್ಥನೆ. ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಇವರ ನಾಗರಿಕರು, ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಒಂದು ಅಧಿಕಾರಿಗಳು ರಾತ್ರಿ ಬಂದು ಇಲ್ಲಿ ಬಹುಶಃ 6ರಲ್ಲಿ 6 ಜನ ಕೂಡ ಆಸ್ಪತ್ರೆ ಸೇರಿಸಿದ್ದಾರೆ. ಬಹುಶಃ ಅದರಲ್ಲಿ 3 ಜನ ಇವತ್ತು ಬದುಕು ಉಳಿದಿದ್ದಾರೆ. ಶಾಲಾ ಕಾಲೇಜುಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಚ್ಚರಿಕೆ. ದಕ್ಷಿಣ ಕನ್ನಡದಲ್ಲಿ ಇವತ್ತು ಮತ್ತೆ ಭಾರೀ ಮಳೆ ಬೀಳುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ಘೋಷಿಸಿದ್ದಾರೆ. 12ನೇ ತರಗತಿವರೆಗಿನ ಎಲ್ಲಾ ಸರ್ಕಾರಿ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಿಗೆ ರಜೆ ನೀಡೋದಕ್ಕೆ ಸೂಚಿಸಿದ್ದಾರೆ. ಆದರೆ ಕೆಲ ಖಾಸಗಿ ಕಾಲೇಜುಗಳು ಎಂದಿನಂತೆ ತರಗತಿ ನಡೆಯುತ್ತೆ ಅಂತ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಸಂದೇಶ ಕಳಿಸಿವೆ. ಹೀಗಾಗಿ ಸಿಟ್ಟಾಗಿರುವ ಜಿಲ್ಲಾಧಿಕಾರಿ ಆದೇಶ ಉಲ್ಲಂಘಿಸಿ ತರಗತಿಗಳು ನಡೆದರೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ರೆಡ್ ಅಲರ್ಟ್, ಉತ್ತರ ಕನ್ನಡದಲ್ಲಿ ಉರುಳಿದ ಮರ. ಉಡುಪಿ ಸೇರಿದಂತೆ ಕರಾವಳಿ ಭಾಗಕ್ಕೆ ಇವತ್ತು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇವತ್ತು ನಾಳೆ ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದೆ. ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಳ ಸಾಧ್ಯತೆ ಇದ್ದು ಮೀನುಗಾರರನ್ನ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ದೇವಿಮನೆ ಘಟ್ಟ ಭಾಗದಲ್ಲಿ ಹೆದ್ದಾರಿ ಮೇಲೆ ಮರ ಉರುಳಿ ಬಿದ್ದಿದೆ. ಕೆಲ ಹೊತ್ತು ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿ 766 ಬಂದ್ ಆಗಿತ್ತು. ಕಳೆದ ವರ್ಷ ಇದೇ ಭಾಗದಲ್ಲಿ ಗುಡ್ಡ ಕುಸಿದು ತಿಂಗಳುಗಟ್ಟಲೆ ರಸ್ತೆ ಸಂಚಾರ ಬಂದ್ ಆಗಿತ್ತು. ಹೀಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕರ್ನಾಟಕದ ಹಲವೆಡೆ ಬರದ ಛಾಯೆ, ರೈತರಲ್ಲಿ ಆತಂಕ. ರಾಜ್ಯದ ಕರಾವಳಿಯಲ್ಲಿ ಮುಂಗಾರು ಮಳೆ ತಿಂಗಳು ಕಳೆದ ಮೇಲೆ ಬರ್ತಾ ಇದ್ರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವರುಣನ ಸುಳಿವೇ ಇಲ್ಲ. ಮಳೆ ಕೈಕೊಟ್ಟಿದ್ದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಗಳು ಒಣಗುತ್ತಿವೆ. ಗೆಣಸು, ಆಲೂಗೆಡ್ಡೆ, ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಅರ್ಧ ಬೆಳೆಗೆ ಒಣಗ್ತಾ ಇದೆ. ಹೀಗಾಗಿ ರೊಚ್ಚಿಗೆದ್ದ ರೈತರು ತಮ್ಮ ಕೈಯಾರೆ ತಾವೇ ಕೊತ್ತಂಬರಿ ಬೆಳೆಯನ್ನ ನಾಶಪಡಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಕೆಆರ್ಎಸ್ಗೆ ನೀರು ಹರಿಸುವ ಹಾರಂಗಿ ಜಲಾಶಯವೇ ಖಾಲಿಯಾಗಿದೆ. ಜಲಾಶಯ ಭರ್ತಿಯಾಗದೇ ಇದ್ರೆ ಮುಂದಿನ ದಿನದಲ್ಲಿ ಭಾರಿ ಸಂಕಷ್ಟವಾಗಿದೆ. ಹಲವು ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ನದಿ ಸಂಪೂರ್ಣ ಖಾಲಿಯಾಗಲಿದೆ. 2 ದಿನಗಳಾದ್ರೆ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಲಿದೆ. ವಾಡಿಕೆಗಿಂತ 70% ಮಳೆ ಕೊರತೆ, ಡಿಸಿಎಂಗೆ ಮಾಹಿತಿ. ಮುಂಗಾರು ಮಳೆ ಕೈಕೊಟ್ಟಿರೋದು ಜನಪ್ರತಿನಿಧಿಗಳ ಚಿಂತೆಗೂ ಕಾರಣವಾಗಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬರದ ಸ್ಥಿತಿ ಬಗ್ಗೆ ಚರ್ಚೆಯಾಗಿದೆ. ವಾಡಿಕೆಗಿಂತ 70% ಮಳೆ ಕೊರತೆಯಾಗಿರುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರುವ ಬಗ್ಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಜಲಾಶಯಗಳಲ್ಲಿ ಕುಡಿಯುವ ನೀರು ಶೇಖರಣೆಗೆ ಸೂಚಿಸಿದ್ದೇವೆ ಅಂತ ಹೇಳಿದ್ದಾರೆ. ಕೊಳವೆ ಬಾವಿಗಳು ಬಂದರೆ
ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಇಡೀ ಡಿಸ್ಟ್ರಿಕ್ಟ್ ಚಾಮರಾಜನಗರ ಮೈಸೂರು ಗ್ರೀನ್ ಝೋನಲ್ಲಿ, ಸೊ ಸಫಿಷಿಯೆಂಟ್ ಅಂಡರ್ಗ್ರೌಂಡ್ ವಾಟರ್ ಇದೆ. ಸೊ ಅಕಸ್ಮಾತ್ ಜಲಾಶಯಗಳು ತುಂಬಲಿಲ್ಲ ಅಂತಂತಂದರೆ ನದಿ ಮೂಲದಿಂದ ಕೊಡೋಕ್ಕಾಗಲ್ಲ ಅಂತ ಕೂಡ ಅಂಡರ್ಗ್ರೌಂಡ್ ವಾಟರ್ನ ನಾವು ಕೊಡ್ತಿದ್ದೀವಿ. ಸೊ ಅಧಿಕಾರಿಗಳ ಪ್ರಕಾರ ಈಗ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ. ಇಲ್ಲಿಗೆ ಫಸ್ಟು ನೀರಿಂದು ಇಟ್ಕೊಂಡು ಎಷ್ಟು ಇಟ್ಕೋಬೇಕು ಇಟ್ಕೊಂಡೇ ಬೇರೆ ಬಿಡಬೇಕು ಅಂತೇಳಿ ಸುಮ್ಮನೆ. ತುಂಗಭದ್ರಾ ನದಿ ಪಾತ್ರಕ್ಕೆ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಭೇಟಿ ನೀಡಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ಬಳಿ ಜಾಕ್ವೆಲ್ ಪರಿಶೀಲನೆ ನಡೆಸಿದ್ರು. ಇರುವ ನೀರನ್ನ ಕುಡಿಯೋದಕ್ಕೆ ಬಳಸೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಇನ್ನೊಂದೆಡೆ ರೈತರು ಜನರು ಕೂಡ ಮಳೆಗಾಗಿ ದೇವರು ದಿಂಡಿರ ಮೊರೆ ಹೋಗ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಕಂಗಟ್ಟ ಶಿರೂರು ನವಲಗುಂದ ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಶೇಡಬಾಳ ಗ್ರಾಮಸ್ಥರು ಮಳೆಗಾಗಿ ಕತ್ತೆಗಳ ಮದುವೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮಳೆಗಾಗಿ ರೈತನೋರ್ವ ಮೌನ ಅನುಷ್ಠಾನ ಕುಳಿತಿದ್ದಾನೆ. ಬೀದರ್ ಜಿಲ್ಲೆಯಲ್ಲಿ ಮಳೆಗಾಗಿ ಕಾದು ಕಾದು ಸುಸ್ತಾಗಿದ್ದ ರೈತರಿಗೆ 3 ದಿನಗಳಿಂದ ಅಲ್ಪ ಸ್ವಲ್ಪ ಮಳೆಯಾಗ್ತಾ ಇರೋದು ಸಂತಸ ತಂದಿದೆ. ಹೀಗಾಗಿ ದೇವರ ಮೇಲೆ ಭಾರ ಹಾಕಿ ಬಿತ್ತನೆಯಲ್ಲಿ ತೊಡಗಿದ್ದಾರೆ. ಜುಲೈನಲ್ಲಿ ಮಳೆ ಆಗಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.